ಎಲ್ಲರಿಗೂ ನಮಸ್ಕಾರ. ಗಾಯತ್ರಿ ಬಡಾವಣೆಯಲ್ಲಿ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನವು ಹೇಗೆ ಹಂತ ಹಂತವಾಗಿ ನಿರ್ಮಾಣಗೊಂಡಿತು ಎನ್ನುವುದರ ಕಿರುಪರಿಚಯವೇ ಈ ಸಾಕ್ಷ್ಯಚಿತ್ರ. ಈ ಸಾಕ್ಷ್ಯಚಿತ್ರಕ್ಕೆ ನಾನು ಸಂಗ್ರಹಿಸಿದ ಕೆಲವು ಮಾಹಿತಿಗಳೊಂದಿಗೆ ತಮ್ಮ ಮುಂದೆ ಇಡಲು ಪ್ರಯತ್ನಿಸಿದ್ದೇನೆ. ಈ ಸಾಕ್ಷ್ಯಚಿತ್ರದಲ್ಲಿ ಯಾರದ್ದಾದರೂ ಹೆಸರಾಗಲಿ ಭಾವಚಿತ್ರವಾಗಲಿ ಬರದೇ ಇದ್ದ ಪಕ್ಷದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಏಕೆಂದರೆ ಈ ದೇವಸ್ಥಾನವು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರವೇ ನಿರ್ಮಿಸಲ್ಪಟ್ಟಿದೆ. ಆದ್ದರಿಂದ ಈ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಶ್ರೇಯಸ್ಸಿಗಾಗಿ ಯಾವಾಗಲೂ ನಿಮ್ಮ ಸಹಕಾರ ಹಾಗೂ ಹಾರೈಕೆ ಇರುತ್ತದೆ ಎಂದು ಭಾವಿಸುತ್ತಾ ಈಗೋ ನಿಮಗಾಗಿ ಈ ಸಾಕ್ಷ್ಯಚಿತ್ರ. ಶ್ರೀ ಗಾಯತ್ರಿ ಬಡಾವಣೆಯಲ್ಲಿ ನಾವುಗಳೆಲ್ಲ ಸೇರಿ ಮೊದಲು ಈ ಬಡಾವಣೆಯ 2ನೇ ಹಂತದ ಕ್ಷೇಮಾಭಿವೃದ್ಧಿ ಸಂಘವನ್ನು ಕಟ್ಟಿ ಸುಮಾರು ವರ್ಷಗಳು, ಅಂದರೆ ಪ್ರತಿ ವರ್ಷದಲ್ಲೂ ಈ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೊತೆಗೆ ನಡೆಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಳಿತಾಯವಾದ ಹಣವನ್ನು ಶೇಖರಿಸಿ ಹೇಗಾದರೂ ಮಾಡಿ ನಮ್ಮ ಬಡಾವಣೆಯಲ್ಲಿ ವಿನಾಯಕನ ದೇವಸ್ಥಾನವನ್ನು ನಿರ್ಮಿಸಬೇಕೆಂದು ನಮ್ಮ ಸದಸ್ಯರು ಹಾಗೂ ಬಡಾವಣೆ ನಿವಾಸಿ ಬಂಧುಗಳೆಲ್ಲ ಅಂದುಕೊಳ್ತಾ ಇದ್ದೆವು. ಹಾಗೆ ಅಂದುಕೊಂಡಿದ್ದು ಕಡೆಗೊಂದು ದಿನ ಆ ಸುಸಂದರ್ಭ ಬಂದೇ ಬಿಟ್ಟಿತು. ಕ್ಷೇಮಾಭಿವೃದ್ಧಿ ಸಂಘದ ಜೊತೆಗೆ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನದ ಸೇವಾ ಟ್ರಸ್ಟನ್ನು ಹುಟ್ಟುಹಾಕಿ ದೇವಸ್ಥಾನ ನಿರ್ಮಿಸಲು ಒಂದು ಕಾರ್ಯಕಾರಿ ಸಮಿತಿಯನ್ನು ರಚಿಸಿ ಆ ಸಭೆಯನ್ನು ತಾರೀಖು 4 ಜುಲೈ 2018 ಕರೆಯಲಾಯಿತು. ಅಂದು ತೆಗೆದುಕೊಂಡ ಆ ನಿರ್ಧಾರವೇ ಇಂದಿನ ಈ ಅದ್ಧೂರಿ ಶ್ರೀ ವರಸಿದ್ಧಿವಿನಾಯಕನ ದೇವಸ್ಥಾನದ ಉದಯ. ಶ್ರೀ ವರಸಿದ್ಧಿವಿನಾಯಕನ ದೇವಸ್ಥಾನವನ್ನು ಗಾಯತ್ರಿ ಬಡಾವಣೆಯ 2ನೇ ಹಂತದ 18ನೆಯ ಅಡ್ಡರಸ್ತೆಯಲ್ಲಿ ನಿರ್ಮಿಸಲು ತೀರ್ಮಾನಿಸಲಾಯಿತು. ಆ ನಿವೇಶನ ಕಿರಿದಾಗಿದ್ದು ಸಾಲುವುದಿಲ್ಲವೆಂದು ತಿಳಿದು ನಮ್ಮ ಅಧ್ಯಕ್ಷರಾದ ಶ್ರೀ ಗಜೇಂದ್ರರವರು ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ಶ್ರೀ ಗುರುರಾಜರಾವ್ ಅವರುಗಳು ನಮ್ಮ ದೇವಸ್ಥಾನದ ಗರ್ಭಗುಡಿಗಾಗುವಷ್ಟು ಜಾಗವನ್ನು ನಮ್ಮ ಟ್ರಸ್ಟ್ಗೆ ದಾನವಾಗಿ ನೀಡಿ ಈ ಒಂದು ಅದ್ಧೂರಿಯ ದೇವಸ್ಥಾನ ನಿರ್ಮಾಣ ಮಾಡಲು ಸಹಕಾರಿಯಾಗಿರುತ್ತಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಟ್ರಸ್ಟ್ನ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶಾಸ್ತ್ರ ಸಂಪ್ರದಾಯದಂತೆ ತಾರೀಖು 11 ಜುಲೈ 2018 ಭೂಮಿ ಪೂಜೆಯನ್ನು ನೆರವೇರಿಸಲು ನಿರ್ಧರಿಸಲಾಯಿತು. ನಿರ್ಧಾರವಾದ ಆ ಪೂಜೆಗೆ ಗಣ್ಯ ವ್ಯಕ್ತಿಗಳನ್ನು ಕರೆಯಲು ನಿರ್ಧರಿಸಿ ಯಾರನ್ನು ಕರೆಯಬೇಕೆಂದು ಯೋಚನೆ ಮಾಡಿದಾಗ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಹಾಗೂ ಇಂದಿನ ನಗರಾಭಿವೃದ್ಧಿ ಸಚಿವರು ಆದಂತಹ ಶ್ರೀ ಭೈರತಿ ಬಸವರಾಜ ಅಣ್ಣ ಹಾಗೂ ಅಂದಿನ BBMP ಸದಸ್ಯರಾದಂತಹ ಶ್ರೀ ಜಯಪ್ರಕಾಶ ಅಣ್ಣನವರನ್ನು ಆಹ್ವಾನಕ್ಕೆ ನಾವು ಕೇಳಿದಾಗ ಒಪ್ಪಿ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುತ್ತಾರೆ. ಅವರಿಗೂ ಸಹ ನಾವು ಆಭಾರಿಯಾಗಿರುತ್ತೇವೆ. ಈ ಭೂಮಿ ಪೂಜೆಗೆ ಗಣ್ಯ ವ್ಯಕ್ತಿಗಳ ಜೊತೆಗೆ ನಮ್ಮ ಬಡಾವಣೆಯ ಅನೇಕ ಹಿರಿಯರು, ಅಕ್ಕ ತಂಗಿ
17 ಜುಲೈ 2018ರಂದು ಶಿಲ್ಪಿಗಳ ಕೆತ್ತನೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಹೋಗಿದ್ದ ನಂತರ ನಿರ್ಮಾಣಗೊಂಡ ಕೆಲ ಕಂಬಗಳು ಒಂದೊಂದಾಗಿ ದೇವಸ್ಥಾನದ ಬಳಿ ಬರತೊಡಗಿದವು. ಒಂದೊಂದೇ ಕಾರ್ಯಗಳು ಮುಂದುವರಿಯುತ್ತಾ ಸಾಗಿದಂತೆ ನಮಗೆ ಹಣದ ಕೊರತೆಯೂ ಸಹ ಎದುರಾಗತೊಡಗಿತು. ಆಗ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚಿಸಿ ದೇಣಿಗೆಯನ್ನು ಸಂಗ್ರಹಿಸಲು ಎಲ್ಲ ಸದಸ್ಯರು ಒಟ್ಟುಗೂಡಿ ಬ್ಯಾಂಕ್ನಲ್ಲಿ ಒಂದು ಖಾತೆಯನ್ನು ತೆರೆದು ವ್ಯವಸ್ಥಾಪಕ ಸಲಹೆ ಪಡೆಯಲಾಯಿತು. ಮುಂದಿನ ಕೆಲಸ ಶಿಲ್ಪಿಗಳಿಂದ ಭೂಮಿಗೆ ಮಾರ್ಕ್ ಮಾಡಿಸುವ ಕೆಲಸ. ತಾರೀಖು 21 ಜುಲೈ 2018ರಂದು ಭೂಮಿಗೆ ಶಿಲ್ಪಿಗಳಿಂದ ಮಾರ್ಕ್ ಮಾಡಿಸಿ ಕಟ್ಟಡದ ನಿರ್ಮಾಣಕ್ಕೆ ಬೇಕಾದ ಎಲ್ಲ ಸರಕು ಸರಂಜಾಮನ್ನು ತರಿಸಿ ಶೇಖರಿಸಿಡಲಾಯಿತು. ನಂತರ ಭೂಮಿ ಅಗೆಯುವ ಕೆಲಸ ಶ್ರೀ ಗಜೇಂದ್ರರವರ ಸಮ್ಮುಖದಲ್ಲಿ ಪ್ರಾರಂಭಿಸಲಾಯಿತು. ಕೇವಲ ಇದು ಒಬ್ಬೊಬ್ಬರಿಂದ ಈ ಕೆಲಸ ಸಾಧ್ಯವಿಲ್ಲವೆಂದು ತಿಳಿದು ನಮ್ಮ ಸದಸ್ಯರೆಲ್ಲರಿಗೂ 1 ಅಥವಾ 2 ರಶೀದಿ ಪುಸ್ತಕವನ್ನು ಕೊಟ್ಟು ಹಣ ಸಂಗ್ರಹಣೆಗೆ ಅಡಿಮಾಡಲಾಯಿತು. ತಾರೀಖು 22 ಜುಲೈ 2018ರಂದು ಸಭೆಯಲ್ಲಿ ನಿರ್ಧಾರವಾದಂತೆ ಮೊದಲು ಟ್ರಸ್ಟ್ನ ಸದಸ್ಯರುಗಳು ತಲಾ 50,000 ರೂಗಳನ್ನು ಟ್ರಸ್ಟಿಗೆ ಕೊಟ್ಟು ಈ ನಿರ್ಮಾಣ ಕಾರ್ಯಕ್ಕೆ ಸಹಾಯವಾಗುವಂತೆ ಕೋರಿ, ಜೊತೆಗೆ ತಮಗೆ ತಿಳಿದ ಅವರವರ ಸ್ನೇಹಿತರು, ಪರಿಚಿತರು, ಸಂಬಂಧಿಕರ ಬಳಿ ಸಹಾಯ ಕೇಳುವಂತೆ ಒತ್ತಾಯಿಸಲಾಯಿತು. ಹೀಗೆ ಹಣದ ಸಂಗ್ರಹದ ಕಾರ್ಯ ಮುಂದುವರಿಯುತ್ತಾ ಹೋದಂತೆ ದೇವಸ್ಥಾನ ಕಾರ್ಯಗಳು ಒಂದೊಂದೇ ಮಟ್ಟಕ್ಕೆ ಮೇಲೆ ಹೋಗುತ್ತಾ ಸಾಗಿತ್ತು. ತಾರೀಖು 13 ಆಗಸ್ಟ್ 2018ರಂದು JCBಯಿಂದ ಮಟ್ಟ ಮಾಡಿದ ಭೂಮಿಯನ್ನು ತಾರೀಖು 17 ಆಗಸ್ಟ್ 2018ರಂದು ಶುಕ್ರವಾರ ಬಡಾವಣೆಯ ಪ್ರಮುಖರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಕಲ್ಲು ಕಟ್ಟಡದ ಶಿಲಾನ್ಯಾಸ ಪೂಜೆಯನ್ನು ಶಿಲ್ಪಿಗಳಾದ ಶ್ರೀ ಮಾರಿಯಪ್ಪನ್ ಹಾಗೂ ಶ್ರೀ ಮುತ್ತು ಅವರ ಸಮ್ಮುಖದಲ್ಲಿ ಪ್ರಾರಂಭಿಸಲಾಯಿತು. ತಾರೀಖು 18 ಆಗಸ್ಟ್ 2018ರಂದು ಗರ್ಭಗುಡಿಯ ಮೊದಲ ಸಾಲಿನ ಅಡಿಗಳನ್ನು ಪ್ರಾರಂಭಿಸಲಾಯಿತು. ನಂತರ ತಾರೀಖು 9 ಸೆಪ್ಟೆಂಬರ್ 2018ರಿಂದ ಸತತವಾಗಿ ತಾರೀಖು 13 ಜನವರಿ 2019ರವರೆಗೆ ಬಿಡುವಿಲ್ಲದ ಕೆಲಸ ಮುಂದುವರಿಯುತ್ತಾ ಬಂತು.
ಮಧ್ಯೆ ಸ್ವಲ್ಪ ಬಿಡುವಿತ್ತು. ನಂತರ ಕೆಲಸಗಳು ತಾರೀಖು 3 ಫೆಬ್ರವರಿ 2019 ಪುನಃ ಪ್ರಾರಂಭಿಸಲಾಯಿತು. ನಂತರ ಜೋಡಣೆಯ ಕೆಲಸ ಪ್ರಾರಂಭವಾಯಿತು. ಆದರೆ ತಾರೀಖು 4 ನವೆಂಬರ್ 2021 ನಮ್ಮ ಸಂಘಕ್ಕೆ ಬರಸಿಡಿಲಿನಂತೆ ಬಂದು ಒದಗಿತ್ತು ಆ ಒಂದು ಆಘಾತಕಾರಿ ಸುದ್ದಿ. ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಗಜೇಂದ್ರರವರ ಸಾವಿನ ಸುದ್ದಿ ನಮ್ಮನ್ನೆಲ್ಲ ದಿಗ್ಭ್ರಮೆಗೊಳಗಾಗಿಸಿತ್ತು. ಅವರ ನಿಧನದ ವಾರ್ತೆ ಬಡಾವಣೆಯ ಬಂಧುಗಳೆಲ್ಲ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಿದರು ಹಾಗೂ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದರು. ಶ್ರೀ ಗಜೇಂದ್ರರ ನಂತರ ಅವರ ಜಾಗವನ್ನು ತುಂಬಬಲ್ಲ ಹಾಗೂ ಅನುಭವವುಳ್ಳ ವ್ಯಕ್ತಿಗಳ ಸಾಲಿನಲ್ಲಿ ಮುಂದೆ ನಿಂತು ಈ ಮಹಾನ್ ಕಾರ್ಯಕ್ಕೆ ಪಣ ತೊಟ್ಟಂಥ ವ್ಯಕ್ತಿ ಅವರೇ ಶ್ರೀಮಾನ್ ಶ್ರೀ ಶ್ರೀನಿವಾಸ ರೆಡ್ಡಿ. ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕರಿಸಿ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಲು ಸಜ್ಜಾಗಿದ್ದಾರೆ. ಅವರಷ್ಟೇ ಚಾಣಕ್ಯತೆಯನ್ನು ಹೊಂದಿರುವ ನಮ್ಮ ವಾರ್ಡ್ನ BJP ಕಾರ್ಯದರ್ಶಿಗಳಾದ ಶ್ರೀ ಕೇಬಲ್ ರಾಜುರವರು ಸಹ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿ ಮುಂದುವರಿಯುತ್ತಾ ಈ ಮಹಾನ್ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರ ಜೊತೆಗೆ ಗೌರವಾಧ್ಯಕ್ಷರಾಗಿ ಶ್ರೀ ಎಂ ಗುರುರಾಜರಾವ್ ಹಾಗೂ ಉಪಕಾರ್ಯದರ್ಶಿಗಳಾಗಿ ಶ್ರೀ ಯರ್ರಪ್ಪ ನಾಯಕ ಮತ್ತು ಖಜಾಂಚಿಗಳಾಗಿ ಶ್ರೀ ಮಹಾದೇವ್ ಹಾಗೂ ಉಪ ಖಜಾಂಚಿಗಳಾಗಿ ಶ್ರೀ ರಾಜಣ್ಣ ಜಿ ಹಾಗೂ ಉಪಾಧ್ಯಕ್ಷರಾಗಿ ಸಂತೋಷ್ ಜಿ ಅವರುಗಳೆಲ್ಲ ನಮ್ಮ ಈ ಕಾರ್ಯಕ್ಕೆ ಕಂಕಣ ತೊಟ್ಟು ಮುಂದೆ ನಿಂತಿದ್ದಾರೆ. ಈ ಪದಾಧಿಕಾರಿಗಳಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬಲು ನಮ್ಮ ಬಡಾವಣೆಯ ಬಂಧುಗಳು ಹಾಗೂ ಅನೇಕ ಭಕ್ತಾದಿಗಳು ತಮ್ಮ ಶಕ್ತಿಗನುಸಾರವಾಗಿ ತಾವಾಗಿಯೇ ಮುಂದೆ ಬಂದು ದೇಣಿಗೆಯನ್ನು ನೀಡಿರುತ್ತಾರೆ. ಅವರ ಹೆಸರುಗಳನ್ನು ಹೇಳುತ್ತಾ ಹೋದರೆ 1 ಗಂಟೆಯ ಸಮಯವಾದರೂ ಬೇಕು. ಹಾಗಾಗಿ ಮತ್ತೊಮ್ಮೆ ಈ ದಾನಿಗಳಿಗೆ ನಮ್ಮ ಸಂಘವು ಎಂದೆಂದಿಗೂ ಆಭಾರಿಯಾಗಿರುತ್ತದೆ. ಈ 5 ಪದಾಧಿಕಾರಿಗಳ ಜೊತೆಗೆ ನನಗೆ ತಿಳಿದ ಮಟ್ಟಿಗೆ ಸಿಕ್ಕಂತಹ ಅವರ ಭಾವಚಿತ್ರಗಳನ್ನು ತಮ್ಮ ಮುಂದೆ ಪ್ರದರ್ಶಿಸುತ್ತಾ ಹೋಗುತ್ತಿರುತ್ತೇನೆ. ಹೀಗೆ ಸಹಕಾರಕ್ಕೆ ನಿಂತ ಈ ನಮ್ಮ ಎಲ್ಲ ಸದಸ್ಯರುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರುಗಳ ಜೊತೆಗೆ ಅನೇಕ ದಾನಿಗಳು ತಮ್ಮ ಸ್ವಇಚ್ಛೆಯಂತೆ ದೇಣಿಗೆಯನ್ನು ನೀಡಿ ಈ ಒಂದು ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮುಂದುವರೆದಂತೆ ನಮ್ಮ ಟ್ರಸ್ಟ್ನ ಸದಸ್ಯರುಗಳು ಸಹ ನಮ್ಮ ಪದಾಧಿಕಾರಿಗಳಿಗೆ ಬೆನ್ನು ತಟ್ಟುತ್ತಾ ಅವರು ಮಾಡುತ್ತಿರುವ ಈ ಕೈಂಕರ್ಯಕ್ಕೆ ತಮ್ಮದೇ ಆದ ಶಕ್ತಿಗನುಸಾರವಾಗಿ ದೇಣಿಗೆಯನ್ನು ನೀಡುತ್ತಾ ಪ್ರತಿನಿತ್ಯ ಕೆಲಸಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಅನೇಕ ಸ್ವಂತ ಕಾರ್ಯಕ್ರಮಗಳು ಇದ್ದರೂ ಅವುಗಳನ್ನು ಬದಿಗೊತ್ತಿ ಇದು ನಮ್ಮ ಕೆಲಸವೆಂದು ಭಾವಿಸಿ ದುಡಿದುದರ ಪರಿಣಾಮವೇ ತಾವು ನೋಡುತ್ತಿರುವ ಈ ಭವ್ಯವಾದ ಈ ವರಸಿದ್ಧಿವಿನಾಯಕನ ದೇವಸ್ಥಾನ. ಈ ದೇವಸ್ಥಾನದ ಕಾರ್ಯ ಸುಮಾರು 3/4 ಭಾಗ ಮುಗಿದಿದ್ದು, ಈ ದೇವಸ್ಥಾನದ ಕಾರ್ಯ ಮತ್ತೆ ಹಣದ ಕೊರತೆ ಇದ್ದಾಗ ನಮಗೆ ಅನೇಕ ದಾನಿಗಳು ಭೇಟಿ ಮಾಡಿದಾಗ ಅದರಲ್ಲೂ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ವಾರ್ಡ್ನ BBMP ಸದಸ್ಯರು ನೀಡಿದ ಉದಾರ ಮನಸ್ಸಿನ ಧನ ಸಹಾಯ ಇನ್ನುಳಿದ ಭಾಗವನ್ನು ಸಂಪೂರ್ಣಗೊಳಿಸಲು ಕಾರಣಕರ್ತರಾಗಿರುತ್ತಾರೆ. ಇದರ ಜೊತೆಗೆ ಇನ್ನೂ ಅನೇಕರು ನಮ್ಮ ಬಸವನಪುರದ ಮುಖ್ಯ ರಸ್ತೆಯ ಆಟೋ ಸಂಘದವರು, ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳು, ವರ್ತಕರು ಹಾಗೂ A ಶ್ರೇಣಿ ಮತ್ತು B ಶ್ರೇಣಿ ಕಾಂಟ್ರಾಕ್ಟರ್ಗಳು ಹಾಗೂ ಕೆಲವರ ಎಂಜಿನಿಯರ್ಗಳು ಹಾಗೂ ಬೀದಿ ವ್ಯಾಪಾರಿಗಳು ಸಮೇತ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾವು ತುಂಬ ಆಭಾರಿಯಾಗಿರುತ್ತೇವೆ. ಕೆಲ ತಿಂಗಳುಗಳ ನಂತರ ಕಟ್ಟಡದ ಕೆಲಸ ಪೂರ್ತಿಗೊಳ್ಳುತ್ತಾ ಬರುತ್ತಿತ್ತು. ಆಗ ಶ್ರೀ ವರಸಿದ್ಧಿವಿನಾಯಕನ ಮೂರ್ತಿಯನ್ನು ಎಲ್ಲಿಂದ ಮಾಡಿಸಿ ತರಬೇಕೆಂದು ಚರ್ಚೆ ನಡೆದಾಗ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಸಭೆ ಸೇರಿ ಚರ್ಚಿಸಿ ಈ ಮೂರ್ತಿಯನ್ನು
ಶಿವಾರಪಟ್ಟಣಂನಿಂದ ತರಿಸಲು ನಿರ್ಧಾರ ಮಾಡಲಾಯಿತು. ಮೂರ್ತಿಗಳ ಜೊತೆಗೆ ನವಗ್ರಹಗಳ ಮೂರ್ತಿಗಳು, ಧ್ವಜಸ್ತಂಭ ಮತ್ತು ಶ್ರೀ ದಕ್ಷಿಣಾಮೂರ್ತಿಯನ್ನು ಅಲ್ಲಿಯೇ ತರಬೇಕೆಂದು ಚರ್ಚಿಸಿ ಕೆಲವರು ಪದಾಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಶಿವಾರಪಟ್ಟಣಂಗೆ ಭೇಟಿ ನೀಡಿದೆವು. ಅಲ್ಲಿ ಶಿಲ್ಪಿಗಳಾದ ಶ್ರೀ ನರೇಂದ್ರನಾಥ್ ಅವರನ್ನು ಭೇಟಿ ಮಾಡಿ ಈ ಕೆಲಸವನ್ನು ಅವರಿಗೇ ಒಪ್ಪಿಸಿದೆವು. ಸುಮಾರು 3 ತಿಂಗಳುಗಳ ಕಾಲ ಅವರು ಮೂರ್ತಿಗಳ ಕೆತ್ತನೆ ಕಾರ್ಯವನ್ನು ಮುಗಿಸಿಕೊಟ್ಟರು. ನಂತರದ ಕೆಲಸವೇ ಅತಿ ಮುಖ್ಯ. ಅದೇನೆಂದರೆ ದೇವಸ್ಥಾನದ ಉದ್ಘಾಟನಾ ದಿನಾಂಕ. ಅದಕ್ಕೂ ಮುಂಚೆ ಕೆತ್ತಲ್ಪಟ್ಟ ಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ 48 ದಿನಗಳ ಜಲವಾಸ ನಂತರ ಧಾನ್ಯವಾಸಗಳಲ್ಲಿ ಇರಿಸಲು ನಿರ್ಧರಿಸಿ ಶಿವಾರಪಟ್ಟಣಂನಿಂದ ಗಣೇಶ ಮೂರ್ತಿಯನ್ನು ಅಲ್ಲಿಯೇ ಮೊದಲು ಪೂಜೆ ಮಾಡಿ ಮುಗಿಸಿ ತಾರೀಕು 13 ಡಿಸೆಂಬರ್ 2020 ಸೋಮವಾರದಂದು ಈ ಒಂದು ಸ್ಥಳಕ್ಕೆ ತರಲಾಯಿತು. ಶ್ರೀ ವಿನಾಯಕ ಮೂರ್ತಿಗೆ 48 ದಿನಗಳ ಕಾಲ ಜಲವಾಸ ಮಾಡಿಸಲು ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಕಟ್ಟೆಯನ್ನು ನಿರ್ಮಿಸಿ ಅದರಲ್ಲಿ ನೀರು ತುಂಬಿಸಿ ಅಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದರ ಅನುಸಾರ ದೇವಸ್ಥಾನ ಆಡಳಿತ ಮಂಡಳಿಯು ಶ್ರೀ ವರಸಿದ್ಧಿವಿನಾಯಕನ ಮೂಲ ವಿಗ್ರಹ ಹಾಗೂ ನವಗ್ರಹ ವಿಗ್ರಹಗಳು ಮತ್ತು ಶ್ರೀ ದಕ್ಷಿಣಾಮೂರ್ತಿ ವಿಗ್ರಹಗಳ ಪ್ರತಿಷ್ಠಾಪನಾ ಶುಭ ಮುಹೂರ್ತವನ್ನು ತಾರೀಕು 21 ಫೆಬ್ರವರಿ 2022 ನೆರವೇರಿಸುವಂತೆ ನಿರ್ಧರಿಸಲಾಯಿತು. ತಾರೀಖು 18 ಹಾಗೂ 19 ಫೆಬ್ರವರಿ 2022 ದೇವಸ್ಥಾನದ ಶುದ್ಧಿ ಕಾರ್ಯಕ್ರಮವನ್ನು ನೆರವೇರಿಸಲ್ಪಟ್ಟಿತು. ದೇವಸ್ಥಾನವನ್ನು ಉದ್ಘಾಟನೆಗೆ ಅದ್ಧೂರಿಯಾಗಿ ತಾರೀಕು 20 ಫೆಬ್ರವರಿ 2022 ಶೃಂಗರಿಸಲ್ಪಟ್ಟಿತು. ದೇವಸ್ಥಾನದ ಈ ಶುದ್ಧಿ ಕಾರ್ಯಗಳು ಸೇರಿದಂತೆ ಹೂವಿನ ಅಲಂಕಾರ, ಚಪ್ಪರಗಳೊಂದಿಗೆ ಅಂದೇ ಶೃಂಗರಿಸಲ್ಪಟ್ಟಿತು. ಆ ಒಂದು ನೋಟ ನಿಮಗಾಗಿ. ಮುಖ್ಯ ಪುರೋಹಿತರಾದ ಶ್ರೀ ಭಾಸ್ಕರ್ ಭಟ್ ಅವರ ಮಾರ್ಗದರ್ಶನದಂತೆ ತಾರೀಕು 20 ಫೆಬ್ರವರಿ 2022 ಭಾನುವಾರ 9 ಗಂಟೆಗೆ ಗಣೇಶನ ಮೂರ್ತಿಯ ಪೂಜೆಯೊಂದಿಗೆ ಈ ಕಾರ್ಯಕ್ರಮವು ಪ್ರಾರಂಭವಾಯಿತು. 9 ಅಥವಾ 10 ಜನರ ಆ ತಂಡ ಈ ಶುಭ ಮುಹೂರ್ತಕ್ಕೆ ಯಾವ ರೀತಿಯಾಗಿ ಈ ಪ್ರತಿಷ್ಠಾಪನಾ ಕೈಂಕರ್ಯಗಳು ಜರುಗಬೇಕೆಂದು ಮಾರ್ಗದರ್ಶನ ನೀಡಿದರೂ ಆ ಕಾರ್ಯಕ್ರಮಗಳ ವಿವರ ಹಾಗೂ ದೃಶ್ಯಗಳು ತಮಗಾಗಿ ನಿಮ್ಮ ಮುಂದೆ.
गीतसाराय गीततत्त्वाय गीतगोत्र ಮರುದಿನ ಅಂದರೆ ಪ್ರತಿಷ್ಠಾಪನಾ ದಿನದ ಶುಭ ಮುಹೂರ್ತ ಸಮಾರಂಭ ದಿನಾಂಕ 21 ಫೆಬ್ರವರಿ 22ರಂದು ಬೆಳಗ್ಗೆ 6 ಗಂಟೆಗೆ ಗೋಪೂಜೆಯೊಂದಿಗೆ ಪ್ರಾರಂಭ. ನಂತರ ಬಿಂಬ ದರ್ಶನ, ನೇತ್ರೋನ್ಮಿಲನ, ಪ್ರಾಣ ಪ್ರತಿಷ್ಠಾಪನ, ನಂತರ ಶಿಖರ ಪ್ರತಿಷ್ಠಾಪನಾ ಹೋಮ, ಕಳಾವೃದ್ಧಿ ಹೋಮ, ಶ್ರೀ ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಪರಿವಾರ ದೇವತೆಗಳ ಹೋಮ, ಪ್ರಾಯಶ್ಚಿತ್ತ ಹೋಮ, ಕಡೆಯದಾಗಿ ಪೂರ್ಣಾಹುತಿಯೊಂದಿಗೆ ಹೋಮ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ನಮ್ಮ ಶಾಸಕರು ಹಾಗೂ ಇಂದಿನ ನಗರಾಭಿವೃದ್ಧಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಭೈರತಿ ಬಸವರಾಜಣ್ಣನವರು ಹಾಗೂ BBMP ಮಾಜಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ರವರು ಆಗಮಿಸಿ ಬಡಾವಣೆಗಳನ್ನು ಕುರಿತು ಕೆಲ ಹಿತ ನುಡಿಗಳನ್ನು ನುಡಿದು ದೇವಸ್ಥಾನದ ಬಗ್ಗೆ ಕೆಲವು ಮೆಚ್ಚುಗೆ ಮಾತುಗಳನ್ನಾಡಿ ಇನ್ನು ಮುಂದೆಯೂ ಇದರ ಅಭಿವೃದ್ಧಿಗಾಗಿ ಸಹಕರಿಸಿವೆ ಎಂದು ವಾಗ್ದಾನವಿತ್ತರು. ಈ ಭಾಗದ ಎಲ್ಲರನ್ನ
ನಿರ್ಮಾಣ ಮಾಡಿದ್ದಾರೆ. ನಾನು ಮೊದಲನೇ ಬ್ಯಾಂಕ್ ಎಲ್ಲರೂ ಕೂಡ ಯಾರ್ಯಾರು ಇದರ ಕಾರ್ಯದಲ್ಲಿ ಭಾಗವಹಿಸಿದರೆ ಅವರೆಲ್ಲರೂ ಕೂಡ ಕೃತಜ್ಞತೆ ಧನ್ಯವಾದಗಳನ್ನು ಬಯಸ್ತೇನೆ. ಇದು ನಾನು ಸನ್ಮಾನ ಮಾಡೋದು ಮುಖ್ಯ ಅಲ್ಲ, ಇದು ನೀವು ನಿಂತು ಮಾಡಿಸಬೇಕಂತೂ ಭಾಳ ಮುಖ್ಯ. ಸ್ವಾಮಿ ಗುರುರಾಜರಿದ್ದಾರೆ ಮತ್ತು ನಂತರ ನಮ್ಮ ಪದಾಧಿಕಾರಿಗಳಿಂದ ಸಕಲ ಗೌರವಗಳನ್ನು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಆಹ್ವಾನಿತರಿಗೆ ಸಮರ್ಪಿಸಲಾಯಿತು. ಬೆಳಗ್ಗೆ 11 ಗಂಟೆಗೆ ಕಳಸ ಹೊತ್ತ ಗೃಹಿಣಿಯರು ಮತ್ತು ಕನ್ಯೆಯರಿಂದ ಕೆಲ ದಂಪತಿಗಳ ಸಮೇತ ನಗರ ಪ್ರದಕ್ಷಿಣೆ. ನಂತರ ಕಳಶಾಭಿಷೇಕಕ್ಕೆ ಕಲಶಗಳನ್ನು ಹೊತ್ತು ತಂದ ಮಹಿಳಾ ಮಣಿಗಳಿಂದ ಕಳಶಾಭಿಷೇಕ. ತದನಂತರ ಸಿಂಗಾರಗೊಂಡ ಶ್ರೀ ವರಸಿದ್ಧಿವಿನಾಯಕನ ಪೂಜೆಯೊಂದಿಗೆ ಸರಿಯಾಗಿ 12:30 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ
ಅಷ್ಟಾವಧಾನ ಸೇವೆಯ ನಂತರ ಬಡಾವಣೆಯ ಬಂಧು ಭಗಿನಿಯರು ಭಕ್ತಾದಿಗಳು ಆ ದಿವ್ಯ ಮೂರ್ತಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಿದ್ದರು. ಸುಮಾರು 2.5 ವರ್ಷಗಳ ಕಾಲ ಪಟ್ಟ ಕಷ್ಟಕ್ಕೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ನೆನೆಯುತ್ತಾ ಸಂತೋಷದ ಅಲೆಯಲ್ಲಿ ತೇಲುತ್ತಿದ್ದರು. ನಂತರ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಕ್ಷಿನೋಟ. ಸಂಜೆ 5 ಗಂಟೆಗೆ ಸರಿಯಾಗಿ ರಾಜ್ಯೋತ್ಸವ ಪುರಸ್ಕೃತರಾದ ಸನ್ಮಾನ್ಯ ಶ್ರೀ ನಾಗರಾಜಾಚಾರ್ಯರವರ ತಂಡದ ವತಿಯಿಂದ ಶ್ರೀ ಜಗನ್ನಾಥದಾಸರು ಹಾಗೂ ಪುರಂದರದಾಸರು ಹಾಗೂ ಕನಕದಾಸರ ಸಂಕೀರ್ತನೆಗಳನ್ನು ಸುಶ್ರಾವ್ಯವಾಗಿ ಹಾಡಿ ನೆರೆದಿದ್ದ ಪ್ರೇಕ್ಷಕರಿಗೆ ಭಕ್ತಿ ಮಾರ್ಗದ ಸಿಂಚನವನ್ನು ಉಣಬಡಿಸಿದರು. ಅವರ ಕಾರ್ಯಕ್ರಮ ತುಂಬ ಮೆರುಗು ತಂದುಕೊಟ್ಟಿತ್ತು. ಆ ಆಚಾರ್ಯರಿಗೆ ನಮ್ಮ ಪದಾಧಿಕಾರಿಗಳಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಯಿತು. ನಂತರ ಸರಿಯಾಗಿ 7 ಗಂಟೆಗೆ ಸಂಗೀತ ಕಾರ್ಯಕ್ರಮ ವಿದುಷಿ ಶ್ರೀಮತಿ ಚೈತ್ರಾ ಸಂತೋಷರವರಿಂದ ನೆರವೇರಿತು. ಅವರಿಗೆ ಅವರ ತಾಯಿಯಿಂದಲೇ ಪುಷ್ಪಮಾಲೆ ಧರಿಸಿಕೊಂಡಿದ್ದು ವಿಶೇಷತೆಯಿಂದ ಕೂಡಿತ್ತು. ನಂತರ ಮತ್ತೆ ಪ್ರಸಾದ ವಿತರಣೆ ಕಾರ್ಯಕ್ರಮದೊಂದಿಗೆ ಈ ಮಂಗಳಕರ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಬಡಾವಣೆಗಳ ಬಂಧುಗಳಿಗೆ ಎಲ್ಲಿಲ್ಲದ ಖುಷಿ ತರುವಂತಹ ಸನ್ನಿವೇಶಗಳನ್ನು ಕಾಣುವಂತಾಯಿತು. ಈ ನಮ್ಮ ವರಸಿದ್ಧಿವಿನಾಯಕ ದೇವಸ್ಥಾನ ಉದ್ಘಾಟನೆಗೊಂಡ ನಂತರ ಪ್ರತಿ ತಿಂಗಳು ಬರುವ ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸ್ವಾಮಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ ಎಲ್ಲರಿಗೂ ಆ ಭಗವಂತ ಸನ್ಮಂಗಲವನ್ನು ಉಂಟು ಮಾಡ್ತಾನೆ, ಅಷ್ಟೈಶ್ವರ್ಯನ ಕೊಡುತ್ತಾನೆ, ಪುತ್ರ ಪೌತ್ರಾದಿಗಳನ್ನು ಕೊಡುತ್ತಾನೆ. ಸತ್ಯನಾರಾಯಣ ಸ್ವಾಮಿ ಹಾಗೂ ಪ್ರತಿ ತಿಂಗಳೂ ಬರುವ ಶ್ರೀ ಸಂಕಷ್ಟಹರ ಗಣಪತಿಯ ಪೂಜೆಯ ಹೋಮ ಹವನಾದಿಗಳು ಜರುಗಲ್ಪಟ್ಟವು. ಹಾಗೆ ಈ ವಿಶೇಷ ಪೂಜೆಗಳನ್ನು ಭಕ್ತಾದಿಗಳಿಗೋಸ್ಕರ ಪ್ರತಿ ತಿಂಗಳು ನಡೆಸುವಂತೆ ತೀರ್ಮಾನಿಸಲಾಯಿತು. ಅದರಂತೆ ಎಲ್ಲ ಭಕ್ತಾದಿಗಳು ಇದರ ಸದುಪಯೋಗ ಪಡೆಯುವಂತೆ ಕೋರಲಾಯಿತು. ಶ್ರೀ ವರಸಿದ್ಧಿವಿನಾಯಕನ ದೇವಸ್ಥಾನವು ಉದ್ಘಾಟನೆಯಾದ ನಂತರ 48 ದಿನಗಳ ಮಂಡಲ ಪೂಜೆಯನ್ನು ನೆರವೇರಿಸಲಾಯಿತು. ಬೆಳಗಿನ ಶುದ್ಧಿ ಕಾರ್ಯದ ನಂತರ ಅಲಂಕಾರಗೊಂಡ ದೇವಸ್ಥಾನದಲ್ಲಿ ಬೆಳಗಿನ ಹೋಮಗಳೊಂದಿಗೆ ಈ ಪೂಜಾ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು.
ಮಧ್ಯಾಹ್ನ ಶ್ರೀ ನಾಗರಾಜಾಚಾರ್ಯರವರಿಂದ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದು ಗಣೇಶನಿಂದ ಕೊಟ್ಟಂತ ಸಂದೇಶ. ಯಾರ್ಯಾರು ಗಣಪತಿ ದೇವಸ್ಥಾನಕ್ಕೆ ಬರ್ತೀವೋ ಅವನ ಅನುಗ್ರಹ ಆಗಬೇಕು ಅಂದ್ರೆ ನಮ್ಮಲ್ಲಿರುವಂತ ಹಿರಿಯರಿಗೆ ಪೂರ್ತಿ ಭಾವನೆ ತೋರಿಸ್ಬೇಕು. ಕಲರ್ಟೆ ಮಾಡಬಾರ್ದು, ಅಹಂಕಾರ ಮಾಡಬಾರ್ದು. ಧೃತರಾಷ್ಟ್ರ ಹೇಳ್ತಾನೆ, ಗಾಂಧಾರಿ ಹೇಳ್ತಾನೆ, ದುರ್ಯೋಧನ ಕೃಷ್ಣ ಹೇಳಿದ ಮಾತು ಕೇಳೋ. ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ಬಡಾವಣೆಯ ನಾಟ್ಯಗಂಗಾ ತಂಡದವರಿಂದ ವಿದ್ವಾನ್ ಶ್ರೀ ಇಂಚರ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನಮ್ಮವರೆಲ್ಲ ಅಲ್ಲಿ ಆಚೆ ಮಾತಾಡ್ತಾ ಇದ್ರೆ ನಾವು ಕೇಳಿಸ್ಕೊಳ್ತೇವೆ. ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗಿದೆ. ಅದರಲ್ಲಿ ನಮ್ಮ ರಮೇಶ್ ಅವರು ಇಷ್ಟೊಂದು ಚೆನ್ನಾಗಿ ಎಲ್ಲಾನು ರೆಡಿ ಮಾಡಿ ಈ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಮ ಇದರಿಂದ ನಮ್ಮ ಸಂಘದಿಂದ ನಾವು ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ ನಾವು. ಥ್ಯಾಂಕ್ ಯು. ನಂತರ ಶ್ರೀ ವರಸಿದ್ಧಿವಿನಾಯಕನ ಮೂರ್ತಿಗೆ ಮಹಾಮಂಗಳಾರತಿಯೊಂದಿಗೆ ರಾತ್ರಿ 9 ಗಂಟೆಗೆ ವಿನಾಯಕ ಉತ್ಸವ ಮೂರ್ತಿಯನ್ನು ಬಡಾವಣೆಯ ಮುಖ್ಯ ಬೀದಿಗಳಲ್ಲಿ ಬಹು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡ್ನ ಮಾಜಿ ಸದಸ್ಯರಾದ ಶ್ರೀ ಜಯಪ್ರಕಾಶ್ ಅವರು ಕೂಡ ಭಾಗವಹಿಸಿದ್ದರು. ಇದರ ಜೊತೆಗೆ ನಮ್ಮ ಬಡಾವಣೆಯ 18ನೇ ಎ ರಸ್ತೆಯಾದ ಹೈಟೆನ್ಷನ್ ರಸ್ತೆಯನ್ನು ಅವರು ಈ ರಸ್ತೆಗೆ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನದ ರಸ್ತೆ ಎಂದು ನಾಮಕರಣ ಮಾಡಿ ಉದ್ಘಾಟನೆಯನ್ನೂ ಮಾಡಿದರು. ಹೀಗೆ ನಮ್ಮ ವರಸಿದ್ಧಿವಿನಾಯಕನ ದೇವಸ್ಥಾನವನ್ನು ನಮ್ಮ ಬಡಾವಣೆಯಲ್ಲಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸರ್ವ ಕಾರ್ಯವನ್ನೂ ನೆರವೇರಿಸಿ ಭಕ್ತಾದಿಗಳಿಗೆ ಬಡಾವಣೆಯ ಬಂಧು ನಿವಾಸಿಗಳಿಗೆ ಸಮರ್ಪಿಸಲಾಯಿತು. ಹಾಗೆಯೇ ಪ್ರತಿ ತಿಂಗಳ ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಹಾಗೂ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ನೆರವೇರಿಸಲು ತೀರ್ಮಾನಿಸಿ ಪ್ರತಿ ತಿಂಗಳು ವಿಶೇಷವಾಗಿ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಸಲಾಗುತ್ತಿದೆ. ಹಾಗೂ ವಿಶೇಷವಾಗಿ ವಾಹನಗಳ ಪೂಜೆ ಹಾಗೂ ಎಲ್ಲ ತರಹದ ಪೂಜೆಯನ್ನು ನಮ್ಮ ದೇವಸ್ಥಾನದಲ್ಲಿ ನಡೆಸಲಾಗುತ್ತಿದೆ. ಹೀಗೆ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನವು ನಿರ್ಮಾಣಗೊಂಡಿತು. ಈ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಶ್ರೀ ವರಸಿದ್ಧಿವಿನಾಯಕನು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಬೇಡುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಂ. श्री गणनायक जय गणनायक नमो नमः। ॐ गणनायक श्री गणनायक जय